ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2024 ಈ ವರ್ಷ ಏಪ್ರಿಲ್ 23ನೇ ತಾರೀಕಿನಿಂದ ಮುಂದೆ ಬರುವಂತಹ 2033ರವರೆಗೆ ಮಧ್ಯದಲ್ಲಿರುವಂತಹ 9 ವರ್ಷಗಳ ಕಾಲದಲ್ಲಿ 100ಕ್ಕೆ 100ರಷ್ಟು ನಾನು ಗ್ಯಾರಂಟಿ ಕೊಡ್ತೇನೆ. 100 ಕೋಟೆಯ ಒಡೆಯರಾಗ್ತಾರೆ ನಾನು ಹೇಳುವಂತಹ ಈ ರಾಶಿಗಳವರು. ಬರೆದಿಟ್ಕೊಳ್ಳಿ, ಇವತ್ತು ಬರೆದಿಟ್ಕೊಳ್ಳಿ. ಈ 2024ರಿಂದ 2033ರ ಒಳಗಡೆ 9 ವರ್ಷಗಳ ಕಾಲ ನಾನು ಹೇಳುವಂತಹ ರಾಶಿಗಳವರು 100 ಕೋಟಿಯನ್ನು ಸಂಪಾದನೆ ಮಾಡ್ತಾರೆ. ಇದು 100%. ನಿಮಗೆಲ್ಲರಿಗೂ ಕೂಡ ಏನೋ ಒಂದು ವಿಚಿತ್ರ ಅಂತ ಅನಿಸ್ಬೋದು, ಕೆಲವರಿಗೆ ಎಲ್ಲಾದರೂ ಸಾಧ್ಯನಾ ಅಂತ ಅನಿಸ್ಬೋದು. 100% ಇದು ಅಸಾಧ್ಯವಲ್ಲವೇ ಅಲ್ಲ. ನಾನು ಬೇಕಾದಷ್ಟು 19 ವರ್ಷಗಳ ಕಾಲದಲ್ಲಿ ನನ್ನ ಜೀವನದಲ್ಲಿ ನಾನು ನೋಡಿರ್ತಕ್ಕಂಥ ಭಾಳಷ್ಟು ಜನ, ನಾನು ಈಗ ಹೇಗೆ ಟೈಟ್ಲನ್ನೇ ಹೇಳಿದ್ದೇನೋ ಆ ರೀತಿಯಾಗಿ ಬೇಕಾದಷ್ಟು ಜನ ಕೋಟ್ಯಾಧೀಶ್ವರಾಗಿದ್ದಾರೆ. ಅದಕ್ಕೆಲ್ಲ ಪ್ರಮುಖವಾಗಿ ಅವರು ಮಾಡುವಂತಹ ಒಂದು ಪ್ರಮುಖವಾದ ನಿರ್ಧಾರಗಳಾಗಿರುತ್ತೆ. ಇದು ತಾವು ತಿಳ್ಕೊಂಡಿರಬೇಕು. ಭಾಳಷ್ಟು ಜನ ತಮ್ಮ ಜೀವನ ಅಂದರೆ ಏನು ನೆಗ್ಲಿಜೆನ್ಸ್ ಮಾಡ್ತಾ ಇರ್ತಾರೆ. ಜೀವನ ಅಂದರೆ ಅದಕ್ಕೊಂದು ಬೆಲೆ ಇದೆ, ಗೌರವ ಇದೆ, ನಾವು ಈ ರೀತಿಯೇ ಇರಬೇಕು, ಈ ರೀತಿಯೇ ಬದುಕಬೇಕು ಅಂತಕ್ಕಂಥ ಕೆಲವು ಗುಣಗಳು ಇರೋದಿಲ್ಲ. ಅದು ಜೀವನವನ್ನು ಭಾಳ ಸುಲಭವಾಗಿ ತಗೊಳ್ತಾರೆ. ಯಾಕೆ ಅಂತಂದರೆ ಬ್ಯಾಕ್ಗ್ರೌಂಡ್ ಆಗಿರುತ್ತೆ ಅವರಿಗೆ. ಅಪ್ಪ ಅಮ್ಮ ಅಣ್ಣ ಅಕ್ಕ ಚೆನ್ನಾಗಿ ದುಡಿತಾ ಇರ್ತಾರೆ, ಅವರಿಗೆ ಯಾವುದೇ ಕಷ್ಟವೇ ಇಲ್ಲ ಅನ್ನೋ ರೀತಿಯಾಗಿ ನೋಡ್ಕೊಳ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ಚಾಲೆಂಜ್ನೆಸ್ ಬರೋದಿಲ್ಲ. ನಾನು ಯಾಕೆ ಇವೆಲ್ಲ ನಾನು ಹೇಳ್ತೀನಿ ಅಂತಂದರೆ, ಇವೆಲ್ಲ ಕಣ್ಣಾರೆ ನಾನು ನೋಡಿರ್ತಕ್ಕಂಥವು, ಕೇಳಿರ್ತಕ್ಕಂಥವು, ಇವೆಲ್ಲ ಕೂಡ ನಾನು ನಿಮಗೆ ಉದಾಹರಣೆಯಾಗಿ ಹೇಳ್ತೇನೆ. ವಿಚಾರಗಳನ್ನು ಕೇಳ್ತಾರೆ, ಮನನ ಮಾಡಿಕೊಳ್ತಾರೆ, ಅವನ್ನ ಹೌದಾ ಅಂತಂದು ಕೂಡ ಒಪ್ಕೊಳ್ತಾರೆ. ಆದರೆ ತನ್ನ ಜೀವನವನ್ನೇ ನೆಗ್ಲಿಜೆನ್ಸ್ ಮಾಡ್ತಕ್ಕಂಥ ಜನರೇ ಭಾಳಷ್ಟು ಜನ. ಬೇರೆಯವ್ರಿಗೆ ಉಪಕಾರ ಮಾಡಬೇಕು ಅಂತ ಒಳ್ಳೆಯ ಯೋಚನೆ ಮಾಡ್ತಾರೆ, ಒಂದು ಒಳ್ಳೆಯ ವಿಚಾರ ಅದು. ಬೇರೆಯವ್ರು ಚೆನ್ನಾಗಿರ್ಬೇಕಂತಂದು ಹೇಳ್ತಾರೆ, ಆದರೆ ತನ್ನ ಜೀವನ ಚೆನ್ನಾಗಿರಬೇಕು ಅಂತಂದು ಯಾರು ತೀರ್ಮಾನ ಮಾಡಬೇಕು ಅನ್ನೋದೇ ಮರ್ತೇ ಹೋಗಿರ್ತಾರೆ. ಅದಕ್ಕಾಗಿ ನಾನು ಹೇಳ್ತಕ್ಕಂಥದ್ದು, ಫಸ್ಟು ನಿಮ್ಮ ಜೀವನವನ್ನು ತೀರ್ಮಾನ ಮಾಡ್ಕೊಳ್ತಕ್ಕಂಥವರು, ನಿಮ್ಮ ಜೀವನವನ್ನು ನೀವು ಸರಿಪಡಿಸ್ಕೊಳ್ತಕ್ಕಂಥವ್ರು, ನಿಮ್ಮ ಒಂದು ಲೈಫನ್ನು ಕಟ್ಟಿಕೊಳ್ತಕ್ಕಂಥವ್ರು ಬೇರೆ ಯಾರೂ ಅಲ್ಲ, ನೀವೇ ಅನ್ನೋದನ್ನು ಫಸ್ಟ್ ನೀವು ತಿಳ್ಕೊಬೇಕು. ಮಾಡಿದ್ದುಣ್ಣೋ ಮಹಾರಾಯ ಅಂತಕ್ಕಂತಹ ಒಂದು ಗಾದೆಯಂತೆ, ನೀನು ಕಷ್ಟಪಟ್ಟರೆ ನಿನಗೆ ಸುಲಭವಾಗಿ ಒಂದು ಜೀವನ ಸಿಗುತ್ತೆ ಅಂತಕ್ಕಂಥದ್ದು ನೀವು ಅರ್ಥ ಮಾಡ್ಕೋಬೇಕು. ನಾನು ಇಷ್ಟೆಲ್ಲ ಕಾರಣ ಹೇಳೋದಕ್ಕೆ, ನಾನು ಎಷ್ಟೋ ಜನನ ನಾನು ನೋಡಿ, ಯಾಕಪ್ಪ ಇವ್ರು ಈಗ ಮಾಡಿಕೊಂಡ್ರು ಜೀವನ, ಎಷ್ಟು ಸುಲಭವಾಗಿರ್ತಕ್ಕಂಥದ್ದನ್ನು ಕಳ್ಕೊಬಿಟ್ರಲ್ಲ. 1-2 ಎಕ್ಸಾಂಪಲ್ ನಾನು ಹೇಳೋಕ್ಕೆ ಹೋಗಲ್ಲ. ಬೇಕಾದಷ್ಟು ಜನ ಎಲ್ಲ ಚೆನ್ನಾಗಿರುತ್ತೆ, ಅವ್ರ ಪರಿಸರ ಮನೆಯ ವಾತಾವರಣ ಎಲ್ಲ ಚೆನ್ನಾಗಿರುತ್ತೆ, ಆದರೆ ಅವ್ರು ತುಂಬ ಕೆಟ್ಟೋಗಿರ್ತಾರೆ. ಭಾಳಕ್ಕೆ ಅವ್ರಿಗೆ ಯೋಗ್ಯತೆಯೇ ಇಲ್ಲ ಅನ್ನೋ ರೀತಿಯಾಗಿ ಕೆಟ್ಟೋಗಿರ್ತಾರೆ. ಇದೆಲ್ಲ ಯಾಕೆ ಅಂತಂದರೆ ಅವರು ಮಾಡಿಕೊಳ್ಳುವಂತಹ ಒಂದು ನಿರ್ಧಾರಗಳು. ದೃಢ ಸಂಕಲ್ಪವಿರಲ್ಲ ಅವರಿಗೆ, ದೃಢವಾದ ನಿರ್ಧಾರವನ್ನು ತಗೊಳ್ಳಲ್ಲ. ಆಯಿತು, ನೋಡೋಣ, ಮಾಡೋಣ, ಆಯಿತು ಈ ರೀತಿಯಾದಂಥ ನಿಧಾನವಾದ ಒಂದು ತೀರ್ಮಾನಗಳನ್ನು ತಗೊಳ್ತಾರೆ. ನಿಮ್ಮ ಲೈಫ್ಗೆ ಶತ್ರು ಯಾರಪ್ಪ ಅಂದರೆ ಇದೇ. ನೀವು ಬರೆದಿಟ್ಕೊಳ್ಳಿ, ನಾನು ಹೇಳ್ತೀನಿ. ಅದಕ್ಕೋಸ್ಕರವಾಗಿ ತಾವೇನು ಮಾಡಬೇಕು ಅಂತಂದರೆ, ಫಸ್ಟು ನೀವು ತಮ್ಮ ಜೀವನವನ್ನು ಸರಿಪಡಿಸ್ಕೊಳ್ಳೋದಕ್ಕೆ ನೀವು ಮೊದಲು ಯೋಚನೆ ಮಾಡಬೇಕು. ಫಸ್ಟ್ ಪರ್ಸನ್ ನೀವೇ. ತಂದೆ ತಾಯಿ ಕೂಡ ಫಸ್ಟ್ ಪರ್ಸನ್ ಆಗೋದಿಲ್ಲ ನಿಮ್ಮ ಜೀವನಕ್ಕೆ, ಸೆಕೆಂಡ್ ಪರ್ಸನ್ನೇ ಆಗ್ತಾರೆ. ಹಾಗಾಗಿ ನೀವು ಫಸ್ಟ್ ಒಳ್ಳೆಯ ತೀರ್ಮಾನವನ್ನು ತಗೊಳ್ಬೇಕು. ನಾನು ನಿಮಗೆ ಒಂದು ಮಾತನ್ನು ಹೇಳ್ತೇನೆ. ನೀವು ಲಾಂಗ್ ವೀಡಿಯೋಸನ್ನು ನೋಡ್ತಾ ಇರ್ತೀರ, ಬಹಳ ತಾಳ್ಮೆಯಿಂದ ನೋಡ್ತೀರ, ಲೈಕ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರ ಹೊಸಬರು. ಇದೆಲ್ಲ ಮಾಡ್ತಾ ಇರೋದ್ರಿಂದ ನಿಮ್ಗೆ ಎಷ್ಟು ತಾಳ್ಮೆಯಿಂದ ನೀವು ಕೇಳ್ತಾ ಇರ್ತೀರ ಅಂತಕ್ಕಂಥದ್ದು ನನಗೂ ಒಂದೊಂದು ಸಲ ನಾನು ವೀಡಿಯೋವನ್ನು ನೋಡಿದಾಗ, ನಾನು ವೀಡಿಯೋವನ್ನು ನೋಡ್ತಕ್ಕಂಥ ಎಲ್ಲ ಒಂದು ವೀಕ್ಷಕರು ನಿಮಗೆ ತುಂಬ ತುಂಬ ಧನ್ಯವಾದಗಳು. ನೀವು ಇಷ್ಟಪಟ್ಟಂತಹ ಜೀವನ ನಿಮಗೆ ಸುಖಕರವಾಗಿರಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಜೊತೆಗೆ ನಾನು ಭಾಳಷ್ಟು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಒಂದು ಸಲ ನನ್ನ ಹತ್ರಕ್ಕೆ ಬಂದರು ಒಬ್ಬ ವ್ಯಕ್ತಿ. ಬಂದು ಸಣ್ಣ ಕಾಂಟ್ರಾಕ್ಟ್ದಾರವರು, ಹಳ್ಳಿಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಪಟ್ಟಣಗಳಲ್ಲಿ ಸಣ್ಣ ಪುಟ್ಟ ಒಂದು ಕಾಂಟ್ರಾಕ್ಟ್ಸನ್ನು ಮಾಡ್ಕೊಂಡಿದ್ದಂಥವ್ರು. ಅವರು ಎಷ್ಟು ಮಾಡಿದ್ರು ಅಷ್ಟೇ, ಅವ್ರ ಲೈಫಲ್ಲಿ ಏನೊಂದು ಮುಂದಕ್ಕೆ ಬರೋಕ್ಕೆ ಆಗ್ತಾನೇ ಇರಲಿಲ್ಲ. ಹೀಗೆ ಒಂದು ಸಲ ಒಂದು 5-6 ವರ್ಷ ಆದ ನಂತರ ನನಗೆ ಬಂದು ಭೇಟಿ ಮಾಡಿದ್ರು. ಇದು ಸುಮಾರು ಒಂದು 4 ವರ್ಷಗಳ ಹಿಂದಿನ ಮಾತು. ಭೇಟಿ ಮಾಡಿದ್ರು. ಸರ್, ನಾನು ಏನು ಮಾಡಿದ್ರು ನನ್ನ ಮೇಲೆ ಬರೋಕ್ಕಾಗ್ತಾ ಇಲ್ಲ, ಎಷ್ಟು ದುಡಿತಾ ಇರ್ತೀನಿ, ಲಕ್ಷಾನುಗಟ್ಟಲೆ ದುಡಿತೀನಿ ಸರ್, ಆ ಹಣ ಸಾಯಂಕಾಲ ಅಥವಾ ಇನ್ನೊಂದು ವಾರದೊಳಗಡೆ ಆ ಕೈಯಲ್ಲೇ ಇರೋದಿಲ್ಲ, ನಾನೇನು ಮಾಡೋದು ಅಂದಾಗ ಅವರ ನೇಮಲ್ಲಿ ಒಂದೇ ಒಂದು ಅಕ್ಷರವನ್ನು ಬದಲಾವಣೆ ಮಾಡಿ ಕೊಟ್ಟೆ.
ನನಗೂ ಕೂಡ ಅಷ್ಟೊಂದು ಕಾನ್ಫಿಡೆನ್ಸ್ ಇರಲಿಲ್ಲ ಮಾಡಿಕೊಟ್ಟಾಗ. ಯಾಕಂತಂದರೆ ನಾವೇನಾದರೂ ಪರಿಹಾರಗಳನ್ನು ಈ ರೀತಿ ಮಾಡಿಕೊಳ್ಳಿ ಅಂದರೆ ಭಾಳಷ್ಟು ಜನ ಮಾಡೋದಿಲ್ಲ. ಇಂಜಿನಿಯರ್ಸು, ದೊಡ್ಡ ದೊಡ್ಡ ಅಫಿಷಿಯಲ್ಸ್ ಎಲ್ಲ ಮಾಡ್ಕೊಳ್ತಾರೆ. ಅವರು ತಾನು ಹೇಳಿದಂತಹ ಒಂದು ಪರಿಹಾರಗಳನ್ನು ನೆಗ್ಲಿಜೆನ್ಸ್ ಮಾಡ್ತಾರೆ, ಆವಾಗಲೇ ಅವರು ಫಾಲ್ಟ್ ಆಗೋದು. ಅದಕ್ಕೋಸ್ಕರವಾಗಿ ನಾವು ಹೇಳಿದಂಥ ಸಣ್ಣ ಪರಿಹಾರವನ್ನು ಅವ್ರು ಮಾಡ್ಕೋಬೇಕು. ಭಾಳ ಸುಲಭ ಇರುತ್ತೆ, ಕಷ್ಟನೇ ಇರೋದಿಲ್ಲ. ಅದನ್ನು ಮಾಡಿಕೊಂಡ್ರೆ 100% ಮೇಲೆ ಬರ್ತಾರೆ. ನಾನು ಹೇಳಿರ್ತಕ್ಕಂತಹ ಒಂದು ಸಣ್ಣ ಪರಿಹಾರವನ್ನು ಅವರು ಮಾಡಿಕೊಂಡ್ರು. ವಿತಿನ್ 100 ಡೇಸ್ ಒಳಗಡೆ ಅವರಿಗೆ ಒಂದು ಬಳ್ಳಾರಿ ಜಿಲ್ಲೆಯವ್ರದ್ದು ಒಂದು 100 ಕೋಟಿ ಪ್ರಾಜೆಕ್ಟು ಒಂದು ಕಾಂಟ್ರಾಕ್ಟ್ ಆಗಿ ಸಿಕ್ಬಿಡ್ತು ಅವ್ರಿಗೆ. ಅವ್ರು ಖುಷಿಪಟ್ಟರು. ಆಗ ನನಗೆ ಫೋನ್ ಮಾಡಿ 10,000 ರೂಪಾಯಿ ಫೋನ್ಪೇ ಮಾಡಿ ನನಗೆ, ಗುರುಗಳೇ ನಿಮ್ಮ ಆಶೀರ್ವಾದ ಸದಾ ಇರಬೇಕು, ನಿಮ್ಮ ಆಡಿರ್ತಕ್ಕಂಥ ಮಾತು ನಿಜ ಆಗಿದೆ ನನಗೆ ಅನ್ನುವಂಥ ಮಾತನ್ನು ಹೇಳಿದರು. ನೋಡಿ, ಇದು ಒಂದು ಪಕ್ಕಕ್ಕಿರಲಿ. ಇನ್ನೊಬ್ಬ ವಿದ್ಯಾರ್ಥಿ ಅಂದರೆ ಸುಮಾರು ಒಂದು 22-23 ವರ್ಷ ವಿದ್ಯಾರ್ಥಿಗೆ, ಇಂಜಿನಿಯರಿಂಗ್ ಮಾಡ್ತಕ್ಕಂಥವ್ರು, ಉಳ್ಳವರು ಮತ್ತು ಉಳ್ಳದೇ ಇರತಕ್ಕಂಥವ್ರು, ಅಂದರೆ ಶ್ರೀಮಂತರು ಬಡವರು ಒಂದು ಗುಂಪಲ್ಲಿ ಇದ್ದಂತಹ ಹುಡುಗ. ಏನೋ ತನಗೆ ಅವಮಾನ ಆಯಿತು ಅಂತ, ಬಡವ ಅಂತಂದು ಅವಮಾನ ಮಾಡಿದರು ಎಲ್ಲ ಸ್ನೇಹಿತರು. ಅದನ್ನೇ ಚಾಲೆಂಜಾಗಿ ತೊಗೊಂಡು ಅವನು ವಿತಿನ್ 5 ವರ್ಷದ ಒಳಗಡೆ ಅವರು 4 ಪಟ್ಟು ಅವರ ಆಸ್ತಿ ಏನಿದೋ ಅಷ್ಟು ದುಡ್ದಿದ್ದ ನಾವು ಆ ಹುಡುಗ. ನೋಡಿ, ಜೀವನ ಅಂತಕ್ಕಂಥದ್ದು ಚಾಲೆಂಜಂಗೆ ತಗೊಳ್ಳಿಲ್ಲ ಅಂತಂದರೆ ನಾವೇನು ಸಾಧನೆ ಮಾಡೋಕ್ಕಾಗಲ್ಲ. ಅದು ಹೇಗೆ ಅಂತಂದರೆ, ನನ್ನ ಕಾಂಟ್ಯಾಕ್ಟ್ ಮಾಡಿದ್ದ ಹುಡುಗ ಅವನ ಒಂದು ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ದುಃಖವನ್ನು ನನ್ನ ಹತ್ರ ಹೇಳ್ಕೊಂಡಿದ್ದ. ನಾನು ಹೇಳಿದಂತಹ ಪರಿಹಾರವನ್ನು ನೀನು ಮಾಡಿಕೊಂಡ್ರೆ ನೀನು 100% ಸಕ್ಸಸ್ ಆಗ್ತೀಯ, ಇಲ್ಲಾಂದರೆ ಬೇಡ ಹೋಗ ಅಂತ ಅಂದಿದ್ದೆ. ಇಲ್ಲ ಮಾಡ್ಕೊಡ್ತೀನಿ ಗುರುಗಳೇ ಅಂದಾಗ ನಾನು ಹೆಸರನ್ನು ಕರೆಕ್ಷನ್ ಮಾಡಿಕೊಟ್ಟಿದ್ದೆ. 100% 5 ವರ್ಷದೊಳಗಡೆ ಅವ್ರ ಫ್ರೆಂಡ್ಸ್ ಇರ್ತಕ್ಕಂಥ ಆಸ್ತಿ ಅಂತಸ್ತು ಎಲ್ಲಕ್ಕೂ ಈಕ್ವಲ್ ಆಗಿ ಇವನು ಬೆಳ್ಕೊಂಡಿದ್ದ. ಕಾರಣ ಏನು? ನ್ಯೂಮರಾಲಜಿ ಪ್ರಕಾರ ಒಂದೇ ಒಂದು ಅಕ್ಷರ ಬದಲಾವಣೆ ಮಾಡ್ಕೊಂಡಿದ್ದಕ್ಕೆ. ಇನ್ನೂ ಒಂದು ನಾನು ಎಕ್ಸಾಂಪಲ್ ಕೊಡ. ತಮಿಳ್ನಾಡಿನವರು ಮೂಲ ನಮ್ಮ ಕರ್ನಾಟಕದವರೇ ತಮಿಳ್ನಾಡಿಗೆ ಹೋಗಿದ್ದರು. ತಮಿಳ್ನಾಡಿಗೆ ಹೋದಾಗ ಏನೋ ಒಂದು ಫ್ರೂಟ್ಸ್ ಬಿಸ್ನೆಸ್ ಅವರದು ಏನೂ ಆಗ್ತಾಯಿಲ್ಲ ನನಗೆ. ಫ್ರೂಟ್ಸ್ ಬಿಸ್ನೆಸ್ ಎಲ್ಲ ನೋಡಿದವ್ರಿಗೆಲ್ಲರೂ ದೊಡ್ಡದಾಗಿ ನಾನು ಸಿಕ್ಕಾಪಟ್ಟೆ ಸ್ಟಂಟಾಗಿ ಕಾಣ್ತೀನಿ ಎಲ್ಲರಿಗೆ. ನಾನು ಏನಪ್ಪ ಅಷ್ಟು ಬಿಸ್ನೆಸ್, ಅವನು ಸಿಕ್ಕಾಪಟ್ಟೆ ದುಡ್ಡು ಬರ್ತಾ ಇರುತ್ತಂತ ಎಲ್ಲರೂ ಹಾಗೆ ತಿಳ್ಕೊಳ್ತಾರೆ. ಆದರೆ ಬಂದ ದುಡ್ಡೆಲ್ಲ ಕೂಡ ಹಾಗೆಯೇ ಹೋಗ್ತಾ ಇರುತ್ತೆ. ಇದೇನು ಅಂತ ನಾನು ಭೇಟಿ ಮಾಡಿದಾಗ, ಅಂದರೆ ಆನ್ಲೈನಲ್ಲೇ ನಾನು ವಾಟ್ಸಪ್ ಮುಖಾಂತರವಾಗಿ ಪರಿಹಾರಗಳನ್ನೆಲ್ಲ ಕೊಟ್ಟು ನೇಮ್ ಕರೆಕ್ಷನ್ ಮಾಡಿದಾಗ ಇವತ್ತು ಒಂದು 16 ಲಕ್ಷ 2 ತಿಂಗಳಿಗೆ 3 ತಿಂಗಳಿಗೆ 16 ಲಕ್ಷ ಅಮೌಂಟನ್ನು ದುಡ್ಕೊಳ್ತಕ್ಕಂತಹ ಶಕ್ತಿ ದೇವರು ನನಗೆ ಕೊಟ್ಟಿದ್ದಾನೆ ಗುರುಗಳೇ ಅಂತಕ್ಕಂಥ ಮಾತನ್ನು ಹೇಳಿದಾಗ ಎಂಥವ್ರಿಗೂ ಒಂದು ಖುಷಿಯಾಗುತ್ತೆ. ಆದರೆ ನೇಮ್ ಕರೆಕ್ಷನ್ ಮಾಡಿರೋರು ನಮ್ಗೆ ಇನ್ನೂ ಖುಷಿಯಾಗುತ್ತಾ? ನೋಡಿ, ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ನೇಮನ್ನು ತಮ್ಮ ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಮಾಡ್ಕೋಬೇಕು. ಅದೃಷ್ಟ ಅಂತಕ್ಕಂಥದ್ದು ಹೀಗೆ ಇರೋದಿಲ್ಲ ಕಣ್ರಿ. ಅದೃಷ್ಟ ಅನ್ನೋದು ಹೇಳಿ ಕೇಳಿ ಬರೋದಲ್ಲ. 1, 2, 3 ಸಿಗ್ನಲ್ ನಮಗೆ ಸಿಗುತ್ತೆ. ಆ ಸಿಗ್ನಲ್ ಸಿಕ್ಕಾಗ ತಕ್ಷಣಕ್ಕೆ ನಾವು ಯಾರನ್ನೋ ಒಬ್ಬರನ್ನ ಭೇಟಿ ಮಾಡಬೇಕು. ಪ್ರಾನಾಲಜಿ, ಗ್ರಾಫಾಲಜಿ, ಸಿಗ್ನೇಚರಲಾಜಿ, ಎಬ್ರು ಸಿಸ್ಟಮ್, ಪೈಥಾಗರಸ್ ಸಿಸ್ಟಮ್, ವಾಸ್ತು ಪ್ರಕಾರ ಯಾವ ಹರಳು ಧರಿಸಬೇಕು, ಜಮಾಲಜಿ ಪ್ರಕಾರ ಅಂತಕ್ಕಂಥದ್ದನ್ನು ಸರಿಯಾದಂತಹ ಜ್ಯೋತಿಷ್ಯ ಶಾಸ್ತ್ರಜ್ಞರ ಪ್ರಕಾರ ನೀವು ಮುಂದುವರೆದಿದ್ದಾದರೆ 100% ನೀವು ಅಂದ್ಕೊಂಡಿದ್ದೆ ಎಲ್ಲ ಕೂಡ ಸಕ್ಸಸ್ ಆಗುತ್ತೆ. 100 ಕೋಟಿ ಏನು, 9-10 ವರ್ಷಕ್ಕೆ 100 ಕೋಟಿ ಸಂಪಾದನೆ ಮಾಡೋದು ದೊಡ್ಡದೇ ಅಲ್ಲ. ಸರಿಯಾದ ಒಂದು ಅವಕಾಶ ಸಿಕ್ಕರೆ 1000 ಕೋಟಿ ಸಂಪಾದನೆ ಮಾಡ್ತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಹಾಗಾಗಿ ವೀಕ್ಷಕರು ಯಾರು ಕೂಡ ತಮ್ಮ ನೇಮನ್ನು ತಮ್ಮ ಡೇಟ್ ಆಫ್ ಬರ್ತ್ಗಳಿಗೆ ಮ್ಯಾಚ್ ಮಾಡಿಕೊಂಡು ನಾವು ಹೇಳಿದಂತಹ ಪರಿಹಾರಗಳನ್ನು ನೀವು ಮಾಡಿದ್ದಾದರೆ 100% ನಿಮಗೆ ಸಕ್ಸಸ್ಸನ್ನು ಕಾಣ್ತೀರಿ ತಮ್ಮ ಲೈಫಲ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಹಾಗಾದರೆ ಇಲ್ಲಿ 2024 ಏಪ್ರಿಲ್ 23ರಿಂದ 2033ರವರೆಗೆ 9 ವರ್ಷದ ಒಳಗಡೆ ಸುಮಾರು 100 ಕೋಟಿಯಷ್ಟು ಸಂಪಾದನೆ ಮಾಡ್ತಕ್ಕಂಥವ್ರು ಯಾರು ಅಂತಂದರೆ, ನಾನು ಹೇಳ್ತಕ್ಕಂತಹ ರಾಶಿಯವರು, ಮೊದಲನೇದು ಮೇಷರಾಶಿ, 2ನೇದು ಸಿಂಹರಾಶಿ, 3ನೇದು ಮಕರ ರಾಶಿ, 4ನೇದು ಕುಂಭರಾಶಿ, 5ನೇದು ಮೀನರಾಶಿಯವರು. ನೋಡಿ, ಬರೆದಿಟ್ಕೊಳ್ಳಿ. ಈ 5 ರಾಶಿಯವರು 2033ರ ಒಳಗಡೆ 100% 100 ಕೋಟಿಗಿಂತ ಹೆಚ್ಚಿನದಾಗಿ ಸಂಪಾದನೆ ಮಾಡ್ತಕ್ಕಂತಹ ಒಂದು ಯೋಗ್ಯತೆಯನ್ನು ಅವರು ತಮ್ಮ ಜೀವನದಲ್ಲಿ ಗಳಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ವೀಕ್ಷಕರೇ, ಇದುವರೆಗೂ ನನ್ನ ವಿಡಿಯೋವನ್ನು ನೀವೆಲ್ಲ ನೋಡಿದ್ದೀರಾ. ನಿಮ್ಗೆಲ್ಲರಿಗೂ ಕೂಡ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತಾ, ಈ ಒಂದು ವಿಡಿಯೋ ಲೈಕ್ ಮಾಡೋ ಮುಖಾಂತರವಾಗಿ ನೀವು ಒಂದು ಬೆಲ್ ಐಕಾನನ್ನು ಒತ್ತಿರಿ. ಹೊಸಬರು ಆಳ್ಬರೇರು ಒಂದು ಲೈಕ್ ಕೊಟ್ಟರೆ ಸಾಕು. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥವ್ರು ಒಂದು ಲೈಕನ್ನು ಕೊಟ್ಟರೆ ಸಾಕು. ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ತಕ್ಕಂಥವ್ರು ತಾವು ಬೆಲ್ ಐಕಾನನ್ನು ಒತ್ತಿದಾಗ ಹಾಲ್ ಅಂತ ಒತ್ತಿಬಿಟ್ರೆ ತಾವು ಮಾಡ್ತಕ್ಕಂತಹ ಹೊಸ ವೀಡಿಯೋಸ್ ನಿಮ್ಗೆ ಬಂದು ತಲುಪುತ್ತೆ. ಆಗ ನಿಮಗೆ ತಕ್ಷಣಕ್ಕೆ ಈ ವಿಚಾರಗಳನ್ನು ನೀವು ತಿಳ್ಕೊಬೋದಾಗಿದೆ. ಜೊತೆಗೆ
ಪ್ರತಿಯೊಬ್ಬರೂ ಕೂಡ ವಿಡಿಯೋವನ್ನು ತಮ್ಮ ಫ್ರೆಂಡ್ಸ್ಗಳಲ್ಲಿ ಇರ್ತಕ್ಕಂಥ ಗ್ರೂಪ್ಗಳಿಗೆ, ನಿಮ್ಮ ಬೇರೆ ಬೇರೆ ಗ್ರೂಪ್ಗಳಿಗೆ ಶೇರ್ ಮಾಡೋದ್ರ ಮುಖಾಂತರವಾಗಿ ನಮಗೆ ನೀವು ಮತ್ತೊಮ್ಮೆ ಹೊಸ ವಿಡಿಯೋ ಮಾಡೋದಕ್ಕೆ ನೀವು ಎನ್ಕರೇಜ್ ಕೊಡಬೇಕು, ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇವೆ. ವೀಕ್ಷಕರೇ, ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.